ಇಷ್ಟೆಲ್ಲದರ ಜೊತೆಗೆ ಈ ದಕ್ಷಿಣ ಕನ್ನಡದ ಎಸ್ ಪಿ ಗೃಹ ಸಚಿವರನ್ನ ಭೇಟಿ ಮಾಡಿ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡದ ಎಸ್ ಪಿ ಸಚಿವ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ. ಗೃಹ ಸಚಿವರನ್ನ ವಿಧಾನಸೌಧದಲ್ಲೇ ಭೇಟಿ ಮಾಡಿ ಎಸ್ ಪಿ ಅರುಣ್ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಾನೂನು ಸುವ್ಯವಸ್ಥೆ ಏನಿದೆ, ಏನು ಎತ್ತ ಸ್ಥಿತಿಗತಿಗಳೇನು, ಸೊ ಇದೆಲ್ಲದರ ವಿವರಗಳನ್ನು ಕೂಡ ಎಸ್ ಪಿ ಅರುಣ್ ಹೋಮ್ ಮಿನಿಸ್ಟ್ರಿಗೆ ಕೊಟ್ಟಿದ್ದಾರೆ. ಅಲ್ಲಿನ ಸ್ಥಿತಿಗತಿಗಳೇನು, ಎತ್ತ ಏನು ನಡೀತಾ ಇದೆ, ಇದೆಲ್ಲದೂ ಕೂಡ ಧರ್ಮಸ್ಥಳವೂ ಕೂಡ ಇದೆ, ಇದರ ವ್ಯಾಪ್ತಿಗೆ ಬರುವಂಥದ್ದು. ಹೀಗಾಗಿನೂ ಅಂದರೆ ಪರಮೇಶ್ವರ್ ಅವರಿಗೆ ಅದೊಂದು ರೂಟೀನ್ ಕೆಲಸ. ಅದು ಜೊತೆಗೇನು ಅಂದರೆ ಈಗ ಅತ್ಯಂತ ಸೂಕ್ಷ್ಮ ಸ್ಥಿತಿ ಇದೆ. ಹೀಗಾಗಿ ನೋಡಿದ್ರೆ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ.